ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು GR ಸ್ಮಾರ್ಟ್ ಟ್ಯುಟೋರಿಯಲ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 20 ಇಂಗ್ಲೀಷ್ ಗ್ರಾಮರ್ MCQ ಕ್ವೆಶ್ಚನ್ ಹಾಗೂ ಆನ್ಸರ್ಗಳನ್ನು ಡಿಸ್ಕಸ್ ಮಾಡೋಣ. ಹಾಗೆ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಮೊದಲನೆಯ ಪ್ರಶ್ನೆ ಆರ್ಟಿಕಲ್ಸ್ ಮೇಲಿರ್ತಕ್ಕಂಥದ್ದು. ಫಸ್ಟ್ ನೋಡಿ, ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಡ್ಯಾಶ್ ಆ್ಯಪಲ್ ಈಸ್ ರೆಡ್. ಇಲ್ಲಿ ಆಪ್ಷನ್ ನೋಡೋದಾದ್ರೆ ಅಂದರೆ ಆಪ್ಷನ್ ಎ ಇದೆ, ಆಪ್ಷನ್ ಬಿ ಆ್ಯನ್ ಇದೆ, ಆಪ್ಷನ್ ಸಿ ದ ಇದೆ, ಆಪ್ಷನ್ ಡಿ ನೋ ಆರ್ಟಿಕಲ್. ನಮ್ಗೆ ಗೊತ್ತಿರಬೇಕು ಇಲ್ಲಿ ಡ್ಯಾಶ್ ಆ್ಯಪಲ್ ಈಸ್ ರೆಡ್ ಅಂದಾಗ ಆಬ್ಸಲ್ಯೂಟ್ ರೈಟ್ ಆನ್ಸರ್ ಈಸ್ ಆ್ಯನ್. ಯಾಕಂದರೆ ನಾವು ಆ್ಯನು ಮತ್ತು ಎನ್ನು ಇಂಡೆಫಿನಿಟ್ ಆರ್ಟಿಕಲನ್ನಾಗಿ ತಗೊಂಡಾಗ ಇಲ್ಲಿ ಆ್ಯನ್ ಯಾವಾಗಲೂ ಓವೆಲ್ ಹಾಗೂ ಓವೆಲ್ ಸೌಂಡ್ ಅಂದರೆ AEIOU ಈ ಶಬ್ದ, ಈ ಲೆಟರ್ಸ್ಗಳಿಂದ ಸ್ಟಾರ್ಟ್ ಆಗತಕ್ಕಂಥ ಶಬ್ದದ ಹಿಂದೆ ನಾವು ಆ್ಯನ್ ಅನ್ನೋ ಒಂದು ಇಂಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಸೊ ಆ್ಯನ್ ಈಸ್ ದ ರೈಟ್ ಆನ್ಸರ್. ಹಾಗೆ ಎರಡನೇ ಪ್ರಶ್ನೆ, ವಿಚ್ ಈಸ್ ಅ ನೌನ್. ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಅಂದರೆ ಆಪ್ಷನ್ ಎ ರನ್ ಅದ, ಆಪ್ಷನ್ ಬಿ ಬ್ಯೂಟಿಫುಲ್ ಐತಿ, ಆಪ್ಷನ್ ಸಿ ಸ್ಕೂಲ್ ಐತಿ, ಆಪ್ಷನ್ ಸಿ ಕ್ವಿಕ್ಲಿ ಐತಿ. ರೈಟ್ ಆನ್ಸರ್ ಈಸ್ ಸ್ಕೂಲ್. ನೌನ್ ಫಾರ್ಮ್ ನಾವಿಲ್ಲಿ ಸ್ಕೂಲ್ ಅನ್ನೋ ವರ್ಡನ್ನು ನೋಡಿದಾಗ ಅದು ನೌನ್ ಫಾರ್ಮ್ ಆಗ್ತೈತಿ. ರನ್ ಇದು ವರ್ಬ್ ಫಾರ್ಮ್ ಆಗ್ತೈತಿ. ಬ್ಯೂಟಿಫುಲ್ ಅಡ್ಜೆಕ್ಟಿವ್ ಫಾರ್ಮ್ ಆಗ್ತೈತಿ. ಕ್ವಿಕ್ಲಿ ಆಡ್ವರ್ಬ್ ಫಾರ್ಮ್ ಆಗ್ತೈತಿ. ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ನಾವು ತಗೊಂಡ್ವಿ ಅಂದರೆ ಈ ಉಳಿದ ಆಪ್ಷನ್ಸ್ಗಳು ಒಂದು ವರ್ಬು, ಇನ್ನೊಂದು ಅಡ್ಜೆಕ್ಟಿವ್, ಇನ್ನೊಂದು ಆಡ್ವರ್ಬು. ಬಟ್ ಕೇಳಿರೋ ಪ್ರಶ್ನೆ ವಿಚ್ ಈಸ್ ಅ ನೌನ್ ಅಂದರೆ ಸರಿಯಾದ ಆನ್ಸರ್ ಸ್ಕೂಲ್ ಆಗ್ತೈತಿ. ಥರ್ಡ್ ಕ್ವೆಶನ್, ವಿಚ್ ಈಸ್ ಅ ಪ್ರನೌನ್. ವಿಚ್ ಈಸ್ ಅ ಪ್ರನೌನ್. ಈ ಕ್ವೆಶನ್ಗೆ ಮೊದಲು ನಾವು ಪ್ರನೌನ್ ಅಂದರೆ ಏನಂತ ತಿಳ್ಕೊಳ್ಳೋಣ. ನಾಮಪದಗಳ ಬದಲಿಗೆ ದ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ ಫಾರ್ಮ್ ಆರ್ ಕಾಲ್ಡ್ ಪ್ರನೌನ್ ಅಂತೇಳಿ. ನಾಮಪದಗಳ ಬದಲಿಗೆ ಯೂಸ್ ಮಾಡ್ತಕ್ಕಂತಹ ಶಬ್ದಗಳಿಗೆ ನಾವು ಸರ್ವನಾಮಗಳು ಅಥವಾ ಪ್ರನೌನ್ ಅಂತೀವಿ. ಇಲ್ಲಿ ಆಪ್ಷನ್ ನೋಡೋದಾದ್ರೆ ಆಪ್ಷನ್ ಎ ರವಿ ಐತಿ, ಆಪ್ಷನ್ ಬಿ ಬುಕ್ ಐತಿ, ಆಪ್ಷನ್ ಸಿ ಶಿ ಐತಿ, ಆಪ್ಷನ್ ಡಿ ಟೇಬಲ್ ಐತಿ. ಸೊ ಇಲ್ಲಿ ಡೆಫಿನೇಷನ್ಗೆ ಹೊಂದತಕ್ಕಂಥ ಆನ್ಸರ್ ಅಥವಾ ಆಪ್ಷನ್ ಸಿ ಶಿ ಆಗ್ತೈತಿ. ಸೊ ಶಿ ಈಸ್ ಅ ಪ್ರನೌನ್. ಹಂಗೆ ಉಳ್ದಂಗೆ ರವಿ ಆಗಲಿ, ಬುಕ್ ಆಗಲಿ, ಟೇಬಲ್ ಆಗಲಿ ಇವು ನೌನ್ ಫಾರ್ಮ್ಗಳಾಗ್ತವೆ. ಹಾಗೆ ನಾಲ್ಕನೇ ಪ್ರಶ್ನೆಗೆ ಹೋಗೋದಾದ್ರೆ ಚೂಸ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಅಂತೇಳಿ. ಆಪ್ಷನ್ಸ್ ನೋಡಿರಿ, ಸಿಂಗ್ ಅದ, ಸಾಂಗ್ ಐತಿ, ಸಿಂಗರ್ ಐತಿ ಮತ್ತು ಸಿಂಗಿಂಗ್ ಐತಿ. ಕರೆಕ್ಟ್ ಆಪ್ಷನ್ ಸಿಂಗ್. ಸಾಂಗ್ ನೌನ್ ಫಾರ್ಮ್ ಆಗ್ತೈತಿ, ಸಿಂಗರು ಕೂಡ ನೌನ್ ಫಾರ್ಮ್ ಆಗ್ತೈತಿ. ಸಿಂಗಿಂಗ್ ಇದು ಕೂಡ ವರ್ಬ್, ಬಟ್ ಇದಕ್ಕೆ ಬೇಸ್ ಫಾರ್ಮ್ ಬೇಕು. ಶಿ ಈಸ್ ಸಿಂಗಿಂಗ್ ಅಂದಾಗ ಅದು ಸರಿಯಾದ ವರ್ಬ್ ಫಾರ್ಮ್ ಆಗ್ತೈತಿ. ಬಟ್ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಯಾವುದಪ್ಪ ಅಂದರೆ ಸಿಂಗ್ ಅನ್ನೋದು ವರ್ಬ್ ಫಾರ್ಮ್ ಆಗ್ತೈತಿ ಕೇಳಿರೋ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ, ವಿಚ್ ವರ್ಡ್ ಈಸ್ ಆ್ಯನ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಕೊಟ್ಟಿರೋ ಪದಗಳಲ್ಲಿ ಯಾವುದೈತಿ ಅಥವಾ ಶಬ್ದಗಳಲ್ಲಿ. ಫಸ್ಟ್ ಆಪ್ಷನ್ ಟಾಲ್ ಐತಿ, ಸೆಕೆಂಡ್ ರನ್ ಐತಿ, ಥರ್ಡ್ ಸ್ಲೋಲಿ ಐತಿ ಮತ್ತು ಫೋರ್ತ್ ಒಂದು ಜಂಪ್ ಐತಿ. ಇಲ್ಲಿ ಅಡ್ಜೆಕ್ಟಿವ್ ಕರೆಕ್ಟ್ ಅಡ್ಜೆಕ್ಟಿವ್ ಫಾರ್ಮ್ ಯಾವುದಪ್ಪ ಅಂದರೆ ಟಾಲ್ ಆಗ್ತೈತಿ. ರನ್ ವರ್ಬ್ ಫಾರ್ಮ್ ಆಗ್ತೈತಿ. ಸ್ಲೋಲಿ ಆಡ್ವರ್ಬ್ ಫಾರ್ಮ್ ಆಗ್ತೈತಿ ಮತ್ತು ಜಂಪ್ ಕೂಡ ವರ್ಬ್ ಫಾರ್ಮ್ ಆಗ್ತೈತಿ. ಇಲ್ಲಿ ಸರಿಯಾದ ಆಪ್ಷನ್ ಟಾಲ್ ಅನ್ನೋದು ಅಡ್ಜೆಕ್ಟಿವ್ ಆಗ್ತೈತಿ. ಹಂಗೆ ನೆಕ್ಸ್ಟ್ ಕ್ವಶನ್ ಹೋದ್ವಿ ಅಂದರೆ ಚೂಸ್ ದ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್. ಚೈಲ್ಡ್ ಅನ್ನೋ ವರ್ಡಿನ ಸರಿಯಾದ ಬಹುವಚನ ರೂಪ ಅಥವಾ ಪ್ಲೂರಲ್ ಫಾರ್ಮ್ ಯಾವುದು ಅಂತೇಳಿ ಕೇಳ್ತಾರೆ. ಆಪ್ಷನ್ ಎ ಚೈಲ್ಡ್ಸ್ ಐತಿ, ಆಪ್ಷನ್ ಬಿ ಇದು ಕೂಡ ಚೈಲ್ಡ್ಸ್ ಆಗ್ತೈತಿ, ಆಪ್ಷನ್ ಸಿ ಚಿಲ್ಡ್ರನ್ ಮತ್ತು ಆಪ್ಷನ್ ಡಿ ಚಿಲ್ಡ್ರನ್ಸ್ ಐತಿ. ಇಲ್ಲಿ ಸರಿಯಾದ ಆನ್ಸರ್ ಚಿಲ್ಡ್ರನ್. ನಾವು ಬಹಳಷ್ಟು ಟೈಮ್ ಒಳಗೆ ಅಂದರೆ ಬಹಳಷ್ಟು ಸಂದರ್ಭದಲ್ಲಿ ಚೈಲ್ಡ್ ಇದರ ಒಂದು ಪ್ಲೂರಲ್ ಫಾರ್ಮ್ ಅದರ ಮುಂದುಗಡೆ ಎಸ್ ಹಚ್ಚಿದ್ರೆ ಅದ ಚೈಲ್ಡ್ಸ್ ಆಗ್ತೈತಿ ಅಂತ ಹೇಳಿ ಅನ್ಕೊಳ್ತೇವೆ. ಮತ್ತು ಮಾತಾಡ್ತಕ್ಕಂಥ ಕಾಮನ್ ಲ್ಯಾಂಗ್ವೇಜಲ್ಲಿ ಕೂಡ ನಾವು ಚೈಲ್ಡ್ಸ್ ಅಂತಲೂ ಕೂಡ ಕರಿತಿರ್ತೇವೆ. ಬಟ್ ಸರಿಯಾದ ಪ್ಲೂರಲ್ ಫಾರ್ಮ್ ಚಿಲ್ಡ್ರನ್ ಆಗ್ತೈತಿ. ಮುಂದಿನ ಪ್ರಶ್ನೆ, ವಿಚ್ ಸೆಂಟೆನ್ಸ್ ಈಸ್ ಕರೆಕ್ಟ್. ಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ಸರಿಯಾದ ಒಂದು ಸೆಂಟೆನ್ಸ್ ಯಾವುದು, ಸೆಂಟೆನ್ಸ್ ಪ್ಯಾಟರ್ನಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಯಾವುದು. ಆಪ್ಷನ್ ಫಸ್ಟ್ ಒನ್, ಹೀ ಗೋ ಟು ಸ್ಕೂಲ್, ರಾಂಗ್ ಆನ್ಸರ್. ಹೀ ಗೋಸ್ ಟು ಸ್ಕೂಲ್, ರೈಟ್ ಆನ್ಸರ್. ಹೀ ಗೋಯಿಂಗ್ ಟು ಸ್ಕೂಲ್, ರಾಂಗ್ ಆನ್ಸರ್. ಹೀ ಗಾನ್ ಟು ಸ್ಕೂಲ್, ರಾಂಗ್ ಆನ್ಸರ್. ಬಟ್ ಸರಿಯಾದ ಆನ್ಸರ್ ಹೀ ಗೋಸ್ ಟು ಸ್ಕೂಲ್. ಈ ಒಂದು ವಾಕ್ಯ ಸಿಂಪಲ್ ಪ್ರೆಸೆಂಟ್ ಒಳಗೆ ನಾವು ಫಾರ್ಮ್ ಮಾಡಿದ್ದೀವಿ. ಉಳಿದಂಗೆ ಹೀ ಗೋ ಟು ಸ್ಕೂಲ್, ಇಲ್ಲಿ ಹೀ ಗೋ ಟು ಸ್ಕೂಲ್ ಇದು ಕೂಡ ಸಿಂಪಲ್ ಪ್ರೆಸೆಂಟ್. ಬಟ್ ಇಲ್ಲಿ ಗೋ ಬದಲಿ ಏನು ಬರಬೇಕು, ಗೋಸ್ ಬರಬೇಕು. ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹೀ ಆಗಲಿ
ಶಿ ಆಗಲಿ ಇಟ್ ಆಗಲಿ ಇವುಗಳನ್ನು ನಾವು ಯೂಸ್ ಮಾಡಿದ್ವಿ ಅಂದರೆ ಪ್ರೆಸೆಂಟ್ ಸಿಂಪಲ್ ಒಳಗೆ ನಾವು ಮೇನ್ ವರ್ಬಿಗೆ ಇ ಎಸ್ ಅಥವಾ ಎಸ್ಸನ್ನು ಕೊನೆಗೆ ಹಚ್ಚಬೇಕು. ಹಾಗಾದಾಗ ಮಾತ್ರ ಅದು ಸಿಂಪಲ್ ಪ್ರೆಸೆಂಟ್ ಸರಿಯಾದ ಫಾರ್ಮ್ ಆಗ್ತೈತಿ. ಬಟ್ ಥರ್ಡ್ ಆಪ್ಷನ್ ನೋಡಿರಿ, ಹೀ ಗೋಯಿಂಗ್ ಐತಿ. ಇಟ್ ನೀಡ್ಸ್ ಹೆಲ್ಪಿಂಗ್ ವರ್ಬ್ ಈಸ್ ಆರ್ ವಾಸ್. ಸೊ ಇದು ಕೂಡ ರಾಂಗ್ ಆನ್ಸರ್ ಆಗ್ತೈತಿ. ಹೀ ಗಾನ್ ಟು ಸ್ಕೂಲ್, ಗಾನ್ ಅನ್ನೋ ವರ್ಬ್ ಐತಿ ಇಲ್ಲಿ, ಇದು ಪರ್ಫೆಕ್ಟ್ ಟೆನ್ಸಿನ ಹೆಲ್ಪಿಂಗ್ ವರ್ಬ್. ಸೊ ಈ ಗಾನ್ ವರ್ಡ್ ಹಿಂದ್ಗಡೆ ಹ್ಯಾಸ್ ಬರಬೇಕು, ಬಿಟ್ಟರೆ ಹ್ಯಾಡ್ ಫಾರ್ಮ್ ಬರಬೇಕು. ಬಟ್ ಇಲ್ಲಿ ಬರೀ ಹೀ ಗಾನ್ ಟು ಸ್ಕೂಲ್ ಅನ್ನೋದು ರಾಂಗ್ ಆಪ್ಷನ್ ಅಥವಾ ರಾಂಗ್ ಆನ್ಸರ್ ಆಗ್ತೈತಿ. ಸರಿಯಾದ ಆನ್ಸರ್ ಈಸ್ ಬಿ, ಹೀ ಗೋಸ್ ಟು ಸ್ಕೂಲ್. ಮುಂದಿನ ಪ್ರಶ್ನೆ, ಚೂಸ್ ದ ಅಪೋಸಿಟ್ ಆಫ್ ಬಿಗ್. ಭಾಳ ಸಿಂಪಲ್ ಕ್ವಶನ್. ಆಪ್ಷನ್ಸ್ ನೋಡಿರಿ, ಲಾರ್ಜ್, ಹ್ಯೂಜ್, ಸ್ಮಾಲ್, ಟಾಲ್. ಇಲ್ಲಿ ಸರಿಯಾದ ಆನ್ಸರ್ ಸ್ಮಾಲ್ ಆಗ್ತೈತಿ. ಇಲ್ಲಿ ಅಪೋಸಿಟ್ ಆಫ್ ಬಿಗ್ ಅಂತ ಕೇಳಿದಾಗ ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಲಾರ್ಜ್ ಅಂತೇಳಿ, ಹ್ಯೂಜ್ ಅಂತೇಳಿ ಮತ್ತು ಟಾಲ್ ಅಂತೇಳಿ ಇಮಿಡಿಯೇಟಾಗಿ ಆನ್ಸರ್ ಬರಿತೀವಿ. ಬಟ್ ಇಲ್ಲಿ ಅಪೋಸಿಟ್ ಅನ್ನೋದನ್ನು ನೆನಪಾರಿಬಿಡ್ತೀವಿ. ವಿರುದ್ಧಾರ್ಥಕ ಪದ ಬಿಗ್, ಇದರ ವಿರುದ್ಧಾರ್ಥಕ ಪದ ಸ್ಮಾಲ್ ಆಗಿರೋದ್ರಿಂದ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತೈತಿ. ಮುಂದಿನ ಪ್ರಶ್ನೆ, ವಿಚ್ ವರ್ಡ್ ಈಸ್ ಆನ್ ಆಡ್ವರ್ಬ್. ಆಪ್ಷನ್ಸ್ ನೋಡೋದಾದ್ರೆ ಹ್ಯಾಪಿ, ಆಪ್ಷನ್ ಬಿ ಹ್ಯಾಪಿನೆಸ್, ಆಪ್ಷನ್ ಸಿ ಹ್ಯಾಪಿಲಿ, ಆಪ್ಷನ್ ಡಿ ಹ್ಯಾಪಿಯರ್. ಇಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಹ್ಯಾಪಿಲಿ ಈಸ್ ಆ್ಯನ್ ಎಡ್ವರ್ಬ್. ಹ್ಯಾಪಿಲಿ ಈಸ್ ಆ್ಯನ್ ಎಡ್ವರ್ಬ್. ಹಾಗೆ ಹ್ಯಾಪಿ ಅನ್ನೋ ವರ್ಡ್ ನೋಡೋದಾದ್ರೆ ಹ್ಯಾಪಿ ಏನಾಗ್ತದೆ, ಎಡ್ಜೆಕ್ಟಿವ್ ಫಾರ್ಮ್ ಆಗ್ತೈತಿ. ಹ್ಯಾಪಿನೆಸ್ ಅನ್ನೋ ವರ್ಡ್ ನೌನ್ ಫಾರ್ಮ್ ಆಗ್ತೈತಿ. ಹಾಗೆ ಹ್ಯಾಪಿಯರ್ ಅನ್ನೋದು ಕೂಡ ಎಡ್ಜೆಕ್ಟಿವ್, ಕಂಪ್ಯಾರೇಟಿವ್ ಎಡ್ಜೆಕ್ಟಿವ್ ಆಗ್ತೈತಿ. ಸೊ ಸರಿಯಾದ ಆನ್ಸರ್ ಹ್ಯಾಪಿಲಿ ಈಸ್ ಆ್ಯನ್ ಆಡ್ವರ್ಬ್. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್. ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್. ಆಪ್ಷನ್ಸ್ ಆನ್ ಐತಿ, ಇನ್ ಐತಿ, ಎಟ್ ಐತಿ, ಬೈ ಐತಿ. ಸೊ ಮೋಸ್ಟ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂದರೆ ಈ ವಾಕ್ಯಕ್ಕೆ ಆನ್ ಅನ್ನೋದು ಸರಿಯಾದ ಆನ್ಸರ್ ಆಗ್ತೈತಿ. ಮುಂದಿನ ಪ್ರಶ್ನೆ, ವಿಚ್ ಪಂಕ್ಚುಯೇಷನ್ ಮಾರ್ಕ್ ಎಂಡ್ಸ್ ಅ ಕ್ವೆಶನ್ ಅಂತ ಹೇಳ್ತಾರೆ. ಆಲ್ರೆಡಿ ಕ್ವಶನ್ ಒಳಗೆ ಕ್ವಶನ್ ಮಾರ್ಕ್ ಐತಿ. ಸೊ ಇದರಲ್ಲಿ ಸರಿಯಾದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫಸ್ಟ್ ಒನ್ ಫುಲ್ ಪಾಯಿಂಟ್ ಆಗ್ತದೆ, ಸೆಕೆಂಡ್ ಕಾಮ, ಥರ್ಡ್ ಒನ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಸೊ ಕ್ವಶನ್ ಮಾರ್ಕ್ ಯಾವಾಗಲೂ ಅಥವಾ ಯಾವುದೇ ಪ್ರಶ್ನೆ ಮುಕ್ತಾಯ ಆಗೋದು ಅಥವಾ ಎಂಡ್ ಆಗೋದು ಈ ಒಂದು ಮಾರ್ಕಿಂದ, ಈ ಒಂದು ಪಂಕ್ಚುಯೇಷನ್ ಮಾರ್ಕಿಂದ. ಸೊ ಇಟ್ ಈಸ್ ಕಾಲ್ಡ್ ಇಂಟ್ರಾಗೇಟಿವ್ ಮಾರ್ಕ್ ಅಂತೇಳಿ. ಆಪ್ಷನ್ಸ್, ಆಪ್ಷನ್ ಎ ಹಿ, ಆಪ್ಷನ್ ಬಿ ಶಿ, ಆಪ್ಷನ್ ಸಿ ಇಟ್, ಆಪ್ಷನ್ ಡಿ ದೆ. ಇಲ್ಲಿ ಸರಿಯಾದ ಒಂದು ಆಪ್ಷನ್ ಯಾವುದಪ್ಪ ಅಂದ್ರೆ ಶಿ ಆಗ್ತೈತಿ. ಯಾಕಂದರೆ ರಾಣಿ ಈಸ್ ಫೀಮೇಲ್. ಸೊ ಇದಕ್ಕೆ ರಾಣಿಗೆ ಸರಿಯಾದ ಪ್ರೊನೌನ್ ಫಾರ್ಮ್ ಬಿ ಆಗ್ತೈತಿ. ಏನಾದರೂ ಮೇಲ್ ಪರ್ಸನ್ ಅಥವಾ ಬಾಯ್ ಹೆಸರಿತ್ತು ಅಂದರೆ ಅಲ್ಲಿ ಹಿ ಬಂದಿರ್ಬೋದಾಗಿತ್ತು. ಯಾವುದೇ ವಸ್ತುಗಳ ಹೆಸರು ಬಂದಿತ್ತು ಅಂದರೆ ಅಲ್ಲಿ ಇಟ್ ಬರ್ಬೋದಾಗಿತ್ತು. ಮತ್ತು ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಯಾವುದಾದ್ರೂ ಪ್ಲೂರಲ್ ಫಾರ್ಮ್ ಬಂದಿತ್ತು ಅಂದರೆ ಅಲ್ಲಿ ದೇ ಆನ್ಸರು ಕೂಡ ಆಗ್ತಿತ್ತು. ಬಟ್ ಇಲ್ಲಿ ಆಪ್ಷನ್ ಕೊಟ್ಟಿರ್ತಕ್ಕಂಥ ನಾಲ್ಕು ಕೂಡ ಪ್ರನೌನು. ಇಲ್ಲಿ ಸೂಟೇಬಲ್ ಪ್ರನೌನ್ ಯಾವುದಪ್ಪ ಅಂದರೆ ಶಿ. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ಅ ಕಾಮನ್ ನೌನ್ ಅಂತೇಳಿ. ಇಲ್ಲಿ ಆಪ್ಷನ್ಸ್ ಇಂಡಿಯಾ, ರವಿ, ರಿವರ್, ಕರ್ನಾಟಕ. ಸರಿಯಾದ ಒಂದು ಆನ್ಸರ್ ಯಾವುದಪ್ಪ ಅಂದರೆ ರಿವರ್ ಅನ್ನೋದು ಏನಾಗ್ತೈತಿ, ಕಾಮನ್ ಆಗಿ ನಾವು ಯೂಸ್ ಮಾಡ್ತಕ್ಕಂತಹ ಒಂದು ನೌನ್ ಫಾರ್ಮ್ ಆಗ್ತೈತಿ. ಹಂಗೆ ಉಳ್ದಂಗೆ ಆಪ್ಷನ್ ಎ, ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಇವೆಲ್ಲ ಪ್ರಾಪರ್ ನೌನ್ಗೆ ಎಕ್ಸಾಂಪಲ್ಸ್ಗಳಾಗ್ತವೆ. ಸೊ ಕಾಮನ್ ನೌನ್ ಅಂದರೆ ರವಿ. ಮುಂದಿನ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಫಾರ್ಮ್. ಐ ಡ್ಯಾಶ್ ಅ ಸ್ಟೂಡೆಂಟ್. ಇಲ್ಲಿ ಆಪ್ಷನ್ ಒಳಗೆ ನೋಡೋದಾದ್ರೆ ಆಪ್ಷನ್ ಎ ಯಾಮ್, ಆಪ್ಷನ್ ಬಿ ಈಸ್, ಆಪ್ಷನ್ ಸಿ ಆರ್, ಆಪ್ಷನ್ ಡಿ ಬಿ ಐತಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಆಪ್ಷನ್ಸ್ಗಳು ಕೂಡ ಹೆಲ್ಪಿಂಗ್ ವರ್ಬ್ ಅದಾವು. ಬಟ್ ಇಲ್ಲಿ ಐ ಅನ್ನೋ ಒಂದು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ನಾವು ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಯೂಸ್ ಮಾಡಿದಾಗ ಅದಕ್ಕೆ ಸೂಟೇಬಲ್ ಹೆಲ್ಪಿಂಗ್ ವರ್ಬ್ ಯಾವುದಾಗ್ತೈತೆ ಅಂದರೆ ಯಾಮ್ ಅನ್ನೋದು ಸರಿಯಾದ ಒಂದು ವರ್ಬ್ ಫಾರ್ಮ್ ಆಗ್ತೈತಿ. ಸೊ ಐ ಆಮ್ ಅ ಸ್ಟೂಡೆಂಟ್ ಈಸ್ ದ ರೈಟ್ ಸೆಂಟೆನ್ಸ್ ಫಾರ್ಮ್. ಸೊ ಆಪ್ಷನ್ ಎ ಯಾಮ್ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ವಿಚ್ ವರ್ಡ್ ಈಸ್ ಅ ಕಂಜಂಕ್ಷನ್. ಆಪ್ಷನ್ ನೋಡೋದಾದ್ರೆ ಆಪ್ಷನ್ ಎ ಎಂಡ್, ಆಪ್ಷನ್ ಬಿ ಕ್ವಿಕ್ಲಿ, ಆಪ್ಷನ್ ಸಿ ಬ್ಲೂ, ಆಪ್ಷನ್ ಡಿ ಹೌಸ್. ಸರಿಯಾದ ಆನ್ಸರ್ ಎಂಡ್. ಎಂಡ್ ಈಸ್ ದ ಕಂಜಂಕ್ಷನ್ ಫಾರ್
ಸೊ ಉಳ್ದಂಗೆ ಆಪ್ಷನ್ ಬಿ ಕ್ವಿಕ್ಲಿ ಆಡ್ವರ್ಬ್ ಫಾರ್ಮ್ ಆಗ್ತೈತಿ, ಬ್ಲೂ ಅಡ್ಜೆಕ್ಟಿವ್ ಫಾರ್ಮ್ ಆಗ್ತೈತಿ, ಹೌಸ್ ಅನ್ನೋದು ನೌನ್ ಫಾರ್ಮ್ ಆಗ್ತೈತಿ. ಸೊ ಆ್ಯಂಡ್ ಈಸ್ ದ ಕಂಜಂಕ್ಷನ್. ಮುಂದಿನ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಡ್ಯಾಶ್ ಎಲಿಫೆಂಟ್ ಈಸ್ ವೆರಿ ಲಾರ್ಜ್. ಆಪ್ಷನ್ಸ್, ಆಪ್ಷನ್ ಎ, ಆಪ್ಷನ್ ಬಿ ಆ್ಯನ್, ಆಪ್ಷನ್ ಸಿ ದ, ಆಪ್ಷನ್ ಡಿ ನೋ ಆರ್ಟಿಕಲ್. ಬಟ್ ಇಲ್ಲಿ ಆರ್ಟಿಕಲ್ ಯೂಸ್ ಮಾಡಲೇಬೇಕು ನಾವು. ಸರಿಯಾದ ಆಪ್ಷನ್ ಆ್ಯನ್. ಸೊ ಇಲ್ಲಿ ಇಂದ ಈ ವರ್ಡ್ ಎಂಡ್ ಆಗೋದ್ರಿಂದ, ಸ್ಟಾರ್ಟ್ ಆಗೋದ್ರಿಂದ ಅದಕ್ಕೆ ಸರಿಯಾದ ಆರ್ಟಿಕಲ್ ಫಾರ್ಮ್ ಇಂಡೆಫಿನಿಟ್ ಆರ್ಟಿಕಲ್ ಆ್ಯನ್ ಕರೆಕ್ಟ್ ಆಗ್ತೈತಿ. ಸೊ ಆ್ಯನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ವಿಚ್ ವರ್ಡ್ ಶೋಸ್ ಆ್ಯಕ್ಷನ್ ಅಂತೇಳಿ. ಆ್ಯಕ್ಷನ್ ಅನ್ನು ತೋರಿಸ್ತಕ್ಕಂತಹ ಶಬ್ದಗಳು ಯಾವುದು ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ? ಆಪ್ಷನ್ ಎ ಚೇರ್, ಆಪ್ಷನ್ ಬಿ ಡಾನ್ಸ್, ಆಪ್ಷನ್ ಸಿ ರೆಡ್, ಆಪ್ಷನ್ ಡಿ ಸ್ಲೋಲಿ. ಇಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಬಿ ಡಾನ್ಸ್. ಡಾನ್ಸ್ ಈಸ್ ಆ್ಯನ್ ಆ್ಯಕ್ಷನ್. ಸೊ ಇಟ್ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಆಪ್ಷನ್ಸ್ ಹಿಯರ್, ದೇ ಈಸ್ ಪ್ಲೇಯಿಂಗ್, ದೇ ಆರ್ ಪ್ಲೇಯಿಂಗ್, ದೇ ಯಾಮ್ ಪ್ಲೇಯಿಂಗ್, ದೇ ಬಿ ಪ್ಲೇಯಿಂಗ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡಿದ್ವಿ ಅಂದರೆ ಆಪ್ಷನ್ ಬಿ ದೇ ಆರ್ ಪ್ಲೇಯಿಂಗ್ ಅನ್ನೋದು ಸರಿಯಾದ ಸೆಂಟೆನ್ಸ್ ಫಾರ್ಮ್ ಆಗ್ತೈತಿ. ದೇ ಈಸ್ ಅನ್ನೋದು ರಾಂಗ್, ದೇ ಯಾಮ್ ಅನ್ನೋದು ಕೂಡ ರಾಂಗ್, ದೇ ಬಿ ಪ್ಲೇಯಿಂಗ್ ಅನ್ನೋದು ಕೂಡ ರಾಂಗ್ ಆಪ್ಷನ್ ಆಗ್ತೈತಿ. ಸೊ ಸರಿಯಾದ ಆಪ್ಷನ್ ಬಿ ದೇ ಆರ್ ಪ್ಲೇಯಿಂಗ್. ಮುಂದಿನ ಪ್ರಶ್ನೆ, ವಿಚ್ ಈಸ್ ಅ ಪ್ರಾಪರ್ ನೌನ್. ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಅಂದರೆ ಆಪ್ಷನ್ ಎ ಸಿಟಿ, ಆಪ್ಷನ್ ಬಿ ಸ್ಕೂಲ್, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಟೀಚರ್ ಆಗ್ತೈತಿ. ಇಲ್ಲಿ ಪ್ರಾಪರ್ ನೌನ್ ಆಪ್ಷನ್ ಸಿ ಬೆಂಗಳೂರು. ಉಳ್ದಂಗೆ ಮೂರು ಆಪ್ಷನ್ಗಳು ಏನಾಗ್ತವೆ, ಕಾಮನ್ ನೌನ್ ಫಾರ್ಮ್ ಆಗ್ತವೆ. ಹಾಗಾಗಿ ಕಾಮನ್ ನೌನ್ಸ್ ಅಂಥೇಳಿ ಕರಿಬೋದು. ಆಪ್ಷನ್ ಸಿ ಬೆಂಗಳೂರು ಈಸ್ ದ ಪ್ರಾಪರ್ ನೌನ್. ಹಾಗೆ ಕೊನೆಯ ಒಂದು ಪ್ರಶ್ನೆ, ಚೂಸ್ ದ ಕರೆಕ್ಟ್ ಪ್ರಿಪೊಸಿಷನ್ಸ್. ಈ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ ದ ಕ್ಯಾಟ್ ಈಸ್ ಡ್ಯಾಶ್ ದ ಬಾಕ್ಸ್. ಈ ಪ್ರಿಪೊಸಿಷನ್ಸ್ ನೋಡೋದಾದ್ರೆ ಆಪ್ಷನ್ ಎ ಇನ್, ಆಪ್ಷನ್ ಬಿ ಆನ್, ಆಪ್ಷನ್ ಸಿ ಎಟ್, ಆಪ್ಷನ್ ಡಿ ಫ್ರಮ್. ಸರಿಯಾದ ಪ್ರಿಪೊಸಿಷನ್ ಫಾರ್ಮ್ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಆನ್ ಆಗ್ತೈತಿ. ಸೊ ಆಪ್ಷನ್ ಬಿ ಆನ್ ಇಸ್ ದ ರೈಟ್ ಆನ್ಸರ್. ದ ಕ್ಯಾಟ್ ಈಸ್ ಆನ್ ದ ಬಾಕ್ಸ್. ಇವತ್ತಿನ ಈ ವಿಡಿಯೋದಲ್ಲಿ 20 ಪ್ರಶ್ನೆಗಳನ್ನು 20 ಕ್ವಶನ್ಸ್ ಇಂಗ್ಲೀಷ್ ಗ್ರಾಮರಿಗೆ ಸಂಬಂಧಪಟ್ಟಿರ್ತಕ್ಕಂಥ MCQ ಕ್ವಶನ್ಗಳನ್ನು ನೋಡಿದ್ವಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.